ಕಲರ್ ಅನ್ನ ತೋರಿಸ್ತಾ ಇದೀನಿ ನಾನು. ಅಂದ್ರೆ ವರ್ಜಿನ್ ಹೇರ್ಗೆ ಮತ್ತೆ ಕಲರ್ ಕೋಟೆಡ್ ಹೇರ್ಗೆ ಒಂದ್ ಕಲರ್ ಮಾಡಿದ್ರೆ ನಾವು ಯಾವ ತರ ರಿಸಲ್ಟ್ ಬರುತ್ತೆ ಅಂತೇಳಿ. ಸೊ ಸರಿಯಾಗಿ ನೋಡ್ಕೊಳ್ಳಿ. ಇದು ನೋಡಿ ಮೆಹಂದಿ ಕೋಟೆಡ್ ಹೇರ್, ಅವಾಗಲೇ ತೋರಿಸಿದ್ನಲ್ಲ ಅದು ವರ್ಜಿನ್ ಹೇರ್. ಯಾವ ಕಲರ್ ಮಾಡ್ತಾ ಇದೀನಿ ಅಂತೇಳಿ ಕಲರ್ ಟೂಬ್ ತೋರಿಸ್ತಾ ಇದೀನಿ ನೋಡಿ. ಇದು ಸ್ಟ್ರಿಕ್ಸ್ ಪ್ರೊಫೆಷನಲ್. ಸೊ ನೀವು ಪ್ಯಾಕೇಜಿಂಗ್ ನೋಡ್ಬೋದು. ಆಮೇಲೆ ಡಾರ್ಕ್ ಕಾಪರ್ ಬ್ಲಾಂಡ್ ಇದು. ಸೊ 6.4 ಯಾವ ತರ ಫೈನಲ್ ರಿಸಲ್ಟ್ ಬರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಇದನ್ನ ನಾನು 40 ವಾಲ್ಯೂಮ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಇದನ್ನ ಯಾವ ತರ ಮಾಡೋದು ಅಂತ ಫಸ್ಟ್ ನೋಡ್ಕೊಳ್ಳಿ. ನೋಡಿ ಎಲ್ಲಾ ಕ್ರೀಮ್ಸ್ ಅಲ್ಲೂ ನಿಮ್ಗೆ ಅದ್ರಲ್ಲಿ ಕೊಟ್ಟಿರುತ್ತೆ ಮಿಕ್ಸಿಂಗ್ ರೇಷಿಯೋ ಎಷ್ಟು ಮಾಡ್ಬೇಕು ಅಂತ. ಸ್ಟ್ರಿಕ್ಸ್ ಅವರು ನಿಮ್ಗೆ 1:1 ಅಂದ್ರೆ 1 ಸ್ಪೂನು ನೀವು ಕ್ರೀಮ್ ತಗೊಂಡ್ರೆ ಇನ್ನೊಂದು ಸ್ಪೂನ್ ಅಷ್ಟು ನೀವು ಡೆವಲಪರ್ನ ತಗೋಬೇಕಾಗುತ್ತೆ. ಸೊ ಇದು ಮಾಡ್ತಾ ಇರೋದು ನಾನು ಲೆಂತಿಗೆ ಅಂತೇಳಿ ನಾನು 40 ವಾಲ್ಯೂಮ್ ಯೂಸ್ ಮಾಡ್ತಾ ಇದ್ದೀನಿ. ಅದೇ ನೀವು ರೂಟಿಗೆ ಅಪ್ಲೈ ಮಾಡ್ಬೇಕಂದ್ರೆ 20 ವಾಲ್ಯೂಮ್ ಜೊತೆ ಕೆಲಸ ಮಾಡಿ, ಓಕೆನಾ. ಇದನ್ನ ಕಲರ್ನ ಎಷ್ಟು ಹೆಂಗ್ ಅಪ್ಲೈ ಮಾಡ್ಬೇಕು, ಆಮೇಲೆ ಎಷ್ಟೊತ್ತು ಬಿಡ್ಬೇಕು ಅಂತೇಳಿ ತೋರಿಸ್ತೀನಿ ನೋಡಿ. ಇದು ಬಂದ್ಬಿಟ್ಟು ವರ್ಜಿನ್ ಹೇರ್ ಮೇಲೆ ನಾನು ಫಸ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಯಾವ ರೀತಿ ಮಾಡ್ತಾ ಇದೀನಿ ನೋಡಿ. ಕಡಿಮೆನೂ ಹಚ್ಬಾರ್ದು, ಜಾಸ್ತಿನೂ ಹಚ್ಬಾರ್ದು. ಎಷ್ಟು ಬೇಕಲ್ಲ ಪ್ರಾಡಕ್ಟ್ ಅಷ್ಟು ಹಚ್ಬೇಕು. ಆಮೇಲೆ ವರ್ಟಿಕಲ್ ಸೆಕ್ಷನ್ ಹಚ್ಚಿ, ಯಾಕಂದ್ರೆ ಒಂದೊಂದು ಕೂದಲಲ್ಲಿ ಕಲರ್ ಚೆನ್ನಾಗಿ ಮರ್ಜ್ ಆಗೋದಿಲ್ಲ. ಅದಕ್ಕೆ ವರ್ಟಿಕಲ್ ಸೆಕ್ಷನ್ ಅಲ್ಲಿ ಹಚ್ಚಿದ್ರೆ ಎಲ್ಲ ಕೂದಲಿಗೂ ಹೋಗುತ್ತೆ ಕಲರು. ನೆಕ್ಸ್ಟ್ ಈ ತರ ರ್ಯಾಪ್ ಮಾಡ್ಬೇಕು. ರ್ಯಾಪ್ ಮಾಡಿ ಸೈಡಿಗೆ ಇಡಿ. ಇನ್ನೊಂದು ಅದೇ ಕಲರನ್ನೇ 40 ವಾಲ್ಯೂಮ್ ಜೊತೆ ಮಿಕ್ಸ್ ಮಾಡಿರೋ ಕಲರನ್ನೇ ಇದು ಕಲರ್ ಕೋಟೆಡ್ ಅಂದ್ರೆ ಮೆಹಂದಿ ಕೋಟೆಡ್ ಇರೋದ್ರಿಂದ ನಾನು ಇದನ್ನು ರಿಸಲ್ಟ್ ಅನ್ನ ತೋರಿಸ್ತಾ ಇದೀನಿ ನಿಮಗೆ. ಇದನ್ನು ಸೇಮ್ ಅದೇ ಕ್ವಾಂಟಿಟಿಲೇ ಹಚ್ಚಿ ನೀವು ನೆಕ್ಸ್ಟ್ ರ್ಯಾಪ್ ಮಾಡಿ ಇಟ್ಬಿಡಿ. ಅಂದ್ರೆ ಫೈನಲ್ ರಿಸಲ್ಟ್ ನೋಡಿ ನೀವು ಯಾವ ತರ ಬರುತ್ತೆ ಅಂತೇಳಿ. ಇದ್ರಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ನೋಡಿ ಎಷ್ಟು ನಿಮಿಷ ಬಿಡ್ಬೇಕು ಅಂತೇಳಿ ಕೊಟ್ಟಿರ್ತಾರೆ. ನಾನು ಇದನ್ನ ಅರೌಂಡ್ ಒಂದು 50 ಮಿನಿಟ್ಸ್ ಬಿಟ್ಟಿದ್ದೆ. ಸೊ 50 ಮಿನಿಟ್ಸ್ ನಂತರ ಯಾವ ರೀತಿಯಾಗಿ ಕಲರ್ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ ನಾನು ನಿಮಗೆ. ಫಸ್ಟಿಗೆ ಅಪ್ಲೈ ಮಾಡಿದ್ದು ವರ್ಜಿನ್ ಹೇರ್ಗೆ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಕಲರ್ನ. ಆಮೇಲೆ ಇದನ್ನ ಪ್ಲೇನ್ ವಾಟರ್ ಇಂದ ವಾಶ್ ಮಾಡಿ ಕಂಡೀಷನರ್ ಅಪ್ಲೈ ಮಾಡಬೇಕು. ಲಾಸ್ಟಿಗೆ ಅಪ್ಲೈ ಮಾಡಿ ನೀವು ಏನ್ ಮಾಡ್ಬೇಕು, ಫುಲ್ 100% ಡ್ರೈ ಮಾಡ್ಬೇಕು. ನೋಡಿ ಫೈನಲ್ ರಿಸಲ್ಟ್ ಯಾವ ತರ ಬಂದಿದೆ ಅಂತೇಳಿ ಅವಾಗ ಗೊತ್ತಾಗುತ್ತೆ ನಿಮಗೆ. ಸಖತ್ತಾಗಂತೂ ಬಂದಿತ್ತು. ಇದೆಲ್ಲ ಹೇರ್ ವಾಶ್ ಆಗಿದ್ಮೇಲೆ ನೋಡಿ ಇದು ಫೈನಲ್ ರಿಸಲ್ಟ್ ಎಷ್ಟು ಚೆನ್ನಾಗಿ ಬಂದಿದೆ. ಅದು ನೀವು ಪ್ರೀ ಲೈಟ್ನಿಂಗ್ ಮಾಡಲಾರ್ದೇನೆ ಡೈರೆಕ್ಟ್ ಟ್ಯೂಬ್ ಕಲರ್ ಮಾಡಿರೋದು. ಸೊ 40 ವಾಲ್ಯೂಮ್ ಜೊತೆ ಮಾಡಿದೀನಿ. ಮತ್ತೆ ನೆನಪು ಮಾಡ್ತಾ ಇದೀನಿ. 40 ವಾಲ್ಯೂಮ್ ಜೊತೆ ಲೆಂತಿಗೆ ನಾನು ಅಪ್ಲೈ ಮಾಡಿದೀನಿ, ರೂಟಿಗಲ್ಲ. ಇದು ಮೆಹಂದಿ ಕೋಟೆಡ್. ಇದು ಯಾವ ತರ ರಿಸಲ್ಟ್ ಬಂದಿದೆ ಅಂತ ಹೇಳಿ ಇದನ್ನು ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ. ಇದಕ್ಕೂ ಅಷ್ಟೇ ಪ್ಲೇನ್ ವಾಟರ್ ಇಂದ ವಾಶ್ ಮಾಡಿ ಕಂಡೀಷನರ್ ನ ಅಪ್ಲೈ ಮಾಡಿ ಮತ್ತೆ ವಾಶ್ ಮಾಡ್ಬಿಡಿ. ಅಂದ್ರೆ ಸಾಫ್ಟ್ ಆಗುತ್ತೆ ಹೇರು. ಇದು ಡೈರೆಕ್ಟ್ ಕಲರ್ ಮಾಡೋದನ್ನ ನಾನು ನಿಮ್ಗೆ ತೋರಿಸಿರೋದು ನೋಡಿ. ಇದು ಆಫ್ಟರ್ ವಾಶ್ ಅಂದ್ರೆ ನೀವು ತಿಳ್ಕೊಳ್ಳಿ, ಕೋಟೆಡ್ ಹೇರಿಗೆ ಸ್ವಲ್ಪ ಲೈಟ್ ಆಗಿ ಬಂದಿದೆ ಕಲರ್. ಕೋಟೆಡ್ ಇಲ್ಲಾರ್ದ ಹೇರಿಗೆ ನಿಮ್ಗೆ ಡೈರೆಕ್ಟ್ ಆಗಿ ಕಲರ್ ಮಾಡಿದಕ್ಕೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತೇಳಿ. ಸೊ ಐ ಹೋಪ್ ಈ ವಿಡಿಯೋದಲ್ಲಿ ನಮ್ಗೆ ನಾನು ಡೆಮೋನ ತೋರಿಸಿದೀನಿ. ನೀವು ಸಹ ಇದೇ ತರಾನೇ ಮಾಡಿ, ಅಂದ್ರೆ ನಿಮ್ ಕಲರ್ಸ್ ಬಗ್ಗೆ ನಾಲೆಜ್ ಬರುತ್ತೆ. ನೀವು ಮಾಡಿದಾಗ್ಲೇ ಗೊತ್ತಾಗೋದು, ಬರೀ ವಿಡಿಯೋ ನೋಡೋದ್ರಿಂದ ಏನೂ ಆಗಲ್ಲ. ಅದೇ ತರನೇ ಲೈಕ್ ಮಾಡಿ, ಯಾಕಂದ್ರೆ ಒಂದು ವಿಡಿಯೋ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ. ನಿಮ್ಗೋಸ್ಕರ ನಾನು ಇಷ್ಟು ನಾಲೆಜಬಲ್ ವಿಡಿಯೋ ತರ್ತಾ ಇದ್ದೀನಿ. ಸೊ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರೋ ನೆಕ್ಸ್ಟ್ ವಿಡಿಯೋನು ಅದೇ ತರನೇ ಬರುತ್ತೆ. ಥ್ಯಾಂಕ್ ಯು.